ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ ಒಂದು ಗ್ರೇವಿನ ಮಾಡಿ ತೋರಿಸ್ಬೇಕು ಅಂತ ನಾನಿಲ್ಲಿ ಬೇಬಿ ಪೊಟ್ಯಾಟೋನ ತೊಗೊಂಡು ಬಂದಿದ್ದೇನೆ. ಇದು ಬೇಗ ಆಗುವಂಥ ರೆಸಿಪಿ, ಹಾಗಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ನಾನು ಸೂಪರ್ ಆಗಿರುವಂಥ ಒಂದು ಗ್ರೇವಿನ ಮಾಡಿ ತೋರಿಸ್ತೇನೆ. ಬೇಬಿ ಪೊಟ್ಯಾಟೋನ ಬಳಸಿಬಿಟ್ಟು ಒಂದು ಗ್ರೇವಿನ ಮಾಡ್ತಾ ಇದ್ದೇನೆ. ಕೋಲಾಪುರಿ ಬೇಬಿ ಪೊಟ್ಯಾಟೊ ಗ್ರೇವಿಗೆ ಏನೇನು ಪದಾರ್ಥಗಳು ಬೇಕಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಕೋಲಾಪುರಿ ಗ್ರೇವಿ ಮಸಾಲಾನ ತೊಗೊಂಡಿದ್ದೇನೆ. ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ ಮಸಾಲಾನ ಹಾಕಿದರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಹಾಕೋ ಹಾಗಿಲ್ಲ, ಮಸಾಲ ಪದಾರ್ಥಗಳನ್ನ. ಈ ಕೋಲಾಪುರಿ ಗ್ರೇವಿ ಪೌಡರ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಈಗ ಕೋಲಾಪುರಿ ಬೇಬಿ ಪೊಟ್ಯಾಟೊ ಗ್ರೇವಿನ ಮಾಡಿ ತೋರಿಸ್ತೇನೆ. ಇಲ್ಲಿ ಕೋಲಾಪುರಿ ಗ್ರೇವಿ ಮಸಾಲ 80 ಗ್ರಾಮ್ ಇದೆ. ಹಾಗೆ ಒಗ್ಗರಣೆಗೆ ಎಣ್ಣೆ, ಗ್ರೇವಿ ಮುಗ್ದಾದ್ಮೇಲೆ ಗಾರ್ಲಿಷ್ಗೆ ಅಂತ ಸ್ವಲ್ಪ ಕೊರಿಯಾಂಡರ್ ಲೀಫ್, ಒಂದು ಸ್ವಲ್ಪ ನಾನು ಒಂದು ಬೌಲ್ ಆಗುವಷ್ಟು ಗ್ರೀನ್ ಪೀಸಸ್ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು, ದಪ್ಪ ಸೈಜು 2 ಟೊಮೆಟೊ ರುಬ್ಬಿ ಇಟ್ಕೊಂಡಿದ್ದೇನೆ. ಕೊನೆಯದಾಗಿ ನಾನು ಇಲ್ಲಿ ಬೇಬಿ ಪೊಟ್ಯಾಟೊ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ವಿಸಲ್ ಮಾಡಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ನೋಡಿ, ಬೇಬಿ ಪೊಟ್ಯಾಟೊನ ಹಾಗೆ ಗ್ರೇವಿ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಉಪ್ಪು ಖಾರ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತೇನೆ ಫ್ಯಾನಲ್ಲಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ನೋಡಿ, ನಾನು ಇಲ್ಲಿ ಮೊದಲನೇದಾಗಿ ಸ್ಟೋವ್ನ ಹಚ್ಕೋತಾ ಇದ್ದೇನೆ. ಹಾಗೆ ಒಂದು ಪಾತ್ರೆ ಕೂಡ ಇಟ್ಕೊಂಡ್ಬಿಡೋಣ. ಬೇಬಿ ಪೊಟ್ಯಾಟೋನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿಕ್ಕೆ, ಉಪ್ಪು ಖಾರ ಹತ್ತಲಿಕ್ಕೆ. ಇಲ್ಲಿ ನೋಡಿ, ಪ್ಯಾನ್ ಕೂಡ ಬಿಸಿಯಾಗಿದೆ. ಅದಕ್ಕೆ ನಾನು ಎಣ್ಣೆನ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಹಾಕೋಣ. ಇದು ಸ್ವಲ್ಪ ಆಲೂಗಡ್ಡೆ ಫ್ರೈಗಷ್ಟೇ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ. ಮಸಾಲ ಪೌಡ್ರಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ, ಅದಕ್ಕಾಗಿ ನಾವು ಸ್ವಲ್ಪನೇ ಪೊಟ್ಯಾಟೊ ಫ್ರೈಗೋಸ್ಕರ ಹಾಕ್ತಾ ಇರೋದು. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ತೇನೆ. ಹಾಗೆಯೇ ಬೇಬಿ ಪೊಟ್ಯಾಟೊನ ಹಾಕ್ಕೊಂಡ್ಬಿಡೋಣ. ನೋಡಿ, ಒಂದು 2 ನಿಮಿಷ ಉಪ್ಪು ಖಾರ ಹಿಡಿದ ಮೇಲೆ ಇದನ್ನು ತೆಗೆಯೋಣ. ಹೀಗೆ ಮಾಡಿಕೊಂಡ್ರೆ ಸ್ವಲ್ಪ ಗ್ರೇವಿಯಲ್ಲಿ ಇದು ಉಪ್ಪು ಖಾರ ಅನಿಸುತ್ತೆ. ನೋಡಿ, ಇದು ಉಪ್ಪು ಖಾರ ಹಿಡಿದಿದೆ. ಒಂದು 2 ನಿಮಿಷ ಅಂತ ಹೇಳಿದ್ನೆಲ್ಲ, ಸಾಕು ಅನಿಸುತ್ತೆ. ಇದನ್ನು ಇವಾಗ ನಾನು ತೆಗಿತಾ ಇದ್ದೇನೆ. ಗ್ರೇವಿಗೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಡೋಣ. ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ ನಾನು ಇವಾಗ ಎಣ್ಣೆನ ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಸಾಕು ಎಣ್ಣೆ ಬಿಸಿ ಆದ ತಕ್ಷಣ ನಾನೀಗ ಟೊಮೆಟೊ ಪ್ಯೂರಿನ ಹಾಕ್ತೀನಿ. ಬನ್ನಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಹಾಕೋಣ. ನೋಡಿ, ಇದು ಟೊಮೆಟೊ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೇನೆ. ಇದು ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಇದು ಕೋಲಾಪುರಿ ಮಸಾಲ ಇದೆಲ್ಲ ಹಾಗೆ ಹಾಕಬಾರ್ದು. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಹಾಕೋಣ. ಅದಕ್ಕಾಗಿ ನಾನು ಇದನ್ನು ಪೇಸ್ಟ್ನ ರೆಡಿ ಮಾಡ್ತೇನೆ. ಸ್ವಲ್ಪ ನೀರು ನೋಡಿ, ಇದೊಂದು ಮಸಾಲ ಇದ್ಬಿಟ್ರೆ ಬೇಬಿ ಪೊಟ್ಯಾಟೊ ಗ್ರೇವಿನ ತುಂಬ ಬೇಗನೆ ಮಾಡ್ಬೋದು. ಅದೇನು ಒಂದು 10 ರಿಂದ 15 ನಿಮಿಷದಲ್ಲಿ ಗ್ರೇವಿ ರೆಡಿಯಾಗುತ್ತೆ. ಟೊಮೆಟೊ ಪ್ಯೂರಿ ಫ್ರೈ ಆದ ತಕ್ಷಣ ನಾವು ಈ ಮಸಾಲ ಪೌಡ್ರನ್ನ ಹಾಕಬೇಕಾಗತ್ತೆ.
ಅದಕ್ಕೋಸ್ಕರ ಇದನ್ನು ಹಾಗೆ ಹಾಕೋ ಬದಲು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ಇವಾಗ ಕೋಲ್ಹಾಪುರಿ ಮಸಾಲ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಈ ಬೌಲ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೆರೆಸ್ತೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಎರಡು ನಿಮಿಷ ಪೇಸ್ಟು ಫ್ರೈ ಆದಮೇಲೆ ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಮಸಾಲ ಕೂಡ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಗ್ರೀನ್ ಪೀಸಸ್ನ ಆ್ಯಡ್ ಮಾಡ್ತೇನೆ. ನೋಡಿ, ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೇಬಿ ಪೊಟ್ಯಾಟೋನ ಹಾಕ್ಕೊಳ್ಳೋಣ. ನೋಡಿ, ನಾನು ಎಲ್ಲ ಪದಾರ್ಥಗಳನ್ನು ಹಾಕಿದ್ದೇನೆ. ಇದು ಗ್ರೇವಿ ತಿಕ್ಕಬೇಕಾದ್ರೆ ತಿಕ್ಕು, ಸ್ವಲ್ಪ ತೆಳುವಾಗಬೇಕಾದ್ರೆ ತೆಳುವಾಗಿ ಕೂಡ ಮಾಡ್ಕೋಬೋದು. ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೋಬೋದು. ಇಷ್ಟು ಸಾಕು ಅನಿಸುತ್ತೆ. ಗ್ರೇವಿನ ನಾವು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಬರೋಣ. ಬನ್ನಿ, 10 ನಿಮಿಷ ಆಯಿತು. ಮುಚ್ಚಳ ತೆಗೆದು ನೋಡೋಣ. ಗ್ರೇವಿ ರೆಡಿಯಾಗಿರುತ್ತೆ. ನೋಡಿ, ಗ್ರೇವಿ ರೆಡಿಯಾಗಿದೆ. ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ನೋಡಿ, ಇದಕ್ಕೆ ನಾನು ಇವಾಗ ಮೇಲೆ ಕೊರಿಯಂಡರ್ ಲೀಫ್ನ ಹಾಕ್ತಾ ಇದ್ದೇನೆ. ನೋಡಿ, ಗ್ರೇವಿ ತುಂಬಾ ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ನಾನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ಕೋಲ್ಹಾಪುರಿ ಬೇಬಿ ಪೊಟ್ಯಾಟೊ ಮಸಾಲ ಗ್ರೇವಿ ರೆಡಿಯಾಗಿದೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ. ಈ ಗ್ರೇವಿ ಚಪಾತಿ, ಪೂರಿ, ಪರೋಟ, ರೈಸ್, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೂಪರಾಗಿರುತ್ತೆ. ಈ ವಿಡಿಯೋ ನೋಡುವ ಎಲ್ಲ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ.